ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಅಸುರಿ ಗುಣದವರು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವಾಗಲೂ ತವಕ ಪಡ್ತಾ ಇರ್ತಾರೆ. ಇವತ್ತು ಈ ಕೋರಿಕೆ ಈಡೇರಿಸ್ಕೊಂಡೆ, ನಾಳೆ ಇನ್ನೊಂದು ಕೋರಿಕೆ ಈಡೇರಿಸ್ಕೊತೀನಿ, ಇವತ್ತಿಷ್ಟು ಸಂಪಾದನೆ ಮಾಡ್ದೆ, ನಾಳೆ ಇನ್ನೊಬ್ಬಂದು ಗಂಟು ಹೊಡಿತೀನಿ, ಈ ಲೆಕ್ಕಾಚಾರಗಳನ್ನು ಹಾಕ್ತಾ ಇರ್ತಾರೆ. ಮತ್ತು ಅವರು ಜನಗಳನ್ನು ಮೆಟ್ಟಿ ನಿಲ್ಲೋದಕ್ಕೂ ಕೊಲ್ಲೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ತಮ್ಮ ಸ್ವಾರ್ಥ ಸಾಧನೆಗೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ 15 ಮತ್ತು 16ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷ್ಯೇದಾಸ್ಯಾಮಿ ಮೋದಿಷ್ಯ ನಿತ್ಯಜ್ಞಾನ ವಿಮೋಹಿತಾ ಅಂತ ಹೇಳಿದ. ಈ ಅಸುರಿ ಸ್ವಭಾವದವರ ಇನ್ನೊಂದು ಮುಖ ಮುಂದುವರೆದು ಹೇಳ್ತಾ ಇದ್ದಾನೆ. ನಾನು ಹಣವಂತ, ನನ್ನ ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು, ನನಗೆ ಸಮಾನರು ಯಾರಿದ್ದಾರೆ, ನಾನು ಯಾಗಯಜ್ಞಗಳನ್ನೆಲ್ಲ ಮಾಡ್ತೀನಿ, ದಾನ ಧರ್ಮಗಳನ್ನು ಮಾಡ್ತೀನಿ ಅನ್ನುವಂಥ ವಿಕೃತವಾದ ಆನಂದವನ್ನು ಪಡ್ತಾ ಇರ್ತಾನೆ. ಈ ತಪ್ಪು ತಿಳುವಳಿಕೆಯಿಂದ ಅವನು ಅವಿವೇಕಿ ಅಂತ ಕರೆಸ್ಕೊತಾನೆ. ಏಕೆಂದರೆ ಅಸುರಿ ಸ್ವಭಾವದವರು ನಡೆಸುವಂಥ ಈ ಕೃತ್ಯಗಳು ತನಗಿಂತ ಕೆಳಗಿನವ್ರನ್ನ ನೋಡಿ ತಾನೇ ದೊಡ್ಡ ಶ್ರೀಮಂತ, ತಾನೇ ಹಣವಂತ, ತನ್ನ ಕೆಳಗಿನವ್ರನ್ನ ನೋಡಿ ಹೋಲಿಸ್ಕೊಂಡು ಬೀಗ್ತಾ ಇರ್ತಾರೆ ಸಮಾಜದಲ್ಲಿ. ಮೇಲೆಯವ್ರನ್ನ ನೋಡಿದರೂ ಕೂಡ ನೋಡಿದವರಂತೆ ಇರ್ತಾರೆ. ಆಮೇಲೆ ತಾನು ಗೌರವಯುತವಾದ ವಂಶದಲ್ಲಿ ಹುಟ್ಟಿದವನು ಅಂತ ತಿಳ್ಕೊಂಡಿರ್ತಾನೆ. ಹಾಗಾಗಿ ಯಾವುದೇ ರೀತಿಯ ಭಕ್ತಿ ಭಾವ ಇಲ್ಲದೇ ಇದ್ದರೂ ಕೂಡ ಪ್ರಚಾರಕ್ಕೋಸ್ಕರ ದಾನ ಧರ್ಮಗಳನ್ನು ಮಾಡ್ತಾನೆ. 10 ಜನ ನೋಡುವಂಥ ಸಭೆಗಳಲ್ಲಿ ದಾನ ಮಾಡೋದು, ಅದಕ್ಕಾಗಿಯೇ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಲ್ಲಿ ದಾನಗಳನ್ನು ಕೊಡುವಂಥದ್ದು. ಆ ದಾನ ಕೊಟ್ಟಿದ್ದೆಲ್ಲ ಪ್ರಚಾರ ಆಗಬೇಕು. ನಾವು ಅನೇಕ ಜನ ಇವತ್ತು ನೋಡ್ತೀವಿ, ತಾವು ಕೊಟ್ಟಂಥ ದಾನ ಪತ್ರಿಕೆಯಲ್ಲಿ ಪ್ರಕಟ ಆಗಬೇಕು, ಟಿ ವಿಯಲ್ಲಿ ಬರಬೇಕು, ದಾನ ಕೊಟ್ಟಿದ್ದಕ್ಕೆ ತಮ್ಮ ಹೆಸರನ್ನು ದೊಡ್ಡದಾಗಿ ದಪ್ಪಕ್ಷರಗಳಲ್ಲಿ ಬರೆಸಬೇಕು, ದೇವಾಲಯ ಅಥವಾ ಮಠ ಯಾವುದೇ ಕಡೆ. ಈ ರೀತಿಯ ಮನಸ್ತತ್ವವನ್ನು ಹೊಂದಿರ್ತಾರೆ. ಅವರು ಬರೀ ಪ್ರಚಾರ ಪ್ರಿಯರು, ಅವರಿಗೆ ಭಕ್ತಿ ಅನ್ನುವಂಥದ್ದಿರಲ್ಲ ಅನ್ನುವಂಥ ಮಾಹಿತಿ ಹೇಳಿದ. ಮತ್ತೆ ಮುಂದುವರೆದು ಅನೇಕ ಚಿತ್ತ ವಿಭ್ರಾಂತಾ ಮೋಹ ಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ ಅಂತ ಹೇಳ್ತಾ ಇದ್ದಾನೆ. ಅನೇಕ ರೀತಿಯ ಕೆಟ್ಟ ಆಲೋಚನೆಗಳುಳ್ಳವರಾಗಿ ನಾನಾ ರೀತಿಯ ಮೋಹ ಅಂತಕ್ಕಂಥ ಬಲೆಯಲ್ಲಿ ಬಿದ್ದು ಕಾಮ, ಕ್ರೋಧ, ಭೋಗ ಇವುಗಳ ಆಸಕ್ತರಾಗಿ ಅಪವಿತ್ರವಾದಂಥ ನರಕದಲ್ಲಿ ಬೀಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈ ಅಸುರಿ ಗುಣದ ವ್ಯಕ್ತಿಗಳ ಮತ್ತೊಂದು ಸ್ವಭಾವ ಹೇಗಿರುತ್ತೆ ಅಂದರೆ, ಅವ್ರ ತಲೆಯಲ್ಲೆಲ್ಲ ಬರೀ ಕೆಟ್ಟ ಆಲೋಚನೆಗಳೇ ಇರ್ತವೆ. ಅವರ ಗುಣನೇ ಅಸುರಿ ಗುಣ. ಅವರಲ್ಲಿ ಒಳ್ಳೆಯ ಆಲೋಚನೆಗಳು ಅವ್ರ ತಲೆಯಲ್ಲಿ ಬರೋದೇ ಇಲ್ಲ. ಈ ಬರೀ ಕೆಟ್ಟ ಆಲೋಚನೆಗಳನ್ನು ಉಳ್ಳವರಾಗಿ ನಾನಾ ರೀತಿಯ ಇಂದ್ರಿಯ ಸುಖಕ್ಕೆ ಒಳಗಾಗಿ ಪದೇ ಪದೇ ಅವರು ತಮ್ಮ ಇಂದ್ರಿಯ ಸುಖ, ಭೋಗ, ಕಾಮತೃಷೆ, ತೃಪ್ತಿ ಇವುಗಳ ಕಡೆನೇ ಇರ್ತಾರವರು. ಬೇರೆ ಇನ್ನೇನು ಆಲೋಚನೆಗಳಿರಲಿಲ್ಲ. ಅನೇಕ ಕೆಟ್ಟ ಆಲೋಚನೆಗಳಿಂದ ತನ್ನ ಸುತ್ತ ತಾನೇ ಒಂದು ಬಲೆಯನ್ನು ಸೃಷ್ಟಿಸ್ಕೊತಾನೆ. ಬೇರೆ ಯಾರೂ ಇವನನ್ನು ನರಕಕ್ಕೆ ದೂಡುವಂಥ ಪ್ರಮೇಯ ಇಲ್ಲ. ಅವರೇ ಸೃಷ್ಟಿಸಿಕೊಳ್ಳುವಂಥ ಈ ಮೋಹದ ಬಲೆಯಲ್ಲಿ ಬಿದ್ದು ಸಾಯೋ ತನಕ ಕಾಮ ಭೋಗಗಳಲ್ಲೇ ಕಳೆದು ಕೊನೆಗೆ ನರಕಕ್ಕೆ ಬೀಳ್ತಾರೆ, ಅಪವಿತ್ರವಾದ ನರಕಕ್ಕೆ ಬೀಳ್ತಾರೆ. ಅಂದರೆ ಕೆಟ್ಟ ನರಕಕ್ಕೆ ಬೀಳ್ತಾರೆ. ನರಕದಲ್ಲೂ ಕೂಡ ಸ್ವಲ್ಪ ಉನ್ನತವಾದಂಥ ಸ್ಥಾನವೂ ಇರುತ್ತೆ ನರಕಕ್ಕೆ ಹೋದರೂ ಕೂಡ. ಆದರೆ ಇಂಥವರು
ಕೆಟ್ಟ ನರಕಕ್ಕೆ, ಅಪವಿತ್ರವಾದ ನರಕಕ್ಕೆ ಬೀಳ್ತಾರೆ ಅನ್ನುವಂಥ ಮಾಹಿತಿಯನ್ನು ಭಗವಂತ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.